till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna. ಹಾಯ್ ಎವ್ರಿವನ್, ಹೇಗಿದ್ರಿ? ನಾನು ಆರಾಮಿದ್ದೀನಿ. ನೀವು ಆರಾಮಿದ್ದೀರಿ ಅಂತ ಹೇಳಿ ನಾನು ಅನ್ಕೊತೀನಿ. ಮತ್ತು ಇವತ್ತಿನ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಮತ್ತು ನಾನು ಇವತ್ತು ಡೈಲಿ ರುಟೀನ್ ಏನಿರುತ್ತೆ ಅದೇ ರೀ. ಮತ್ತೇನು ಜಾಸ್ತಿ ಏನು ಕೇಕಿಗೆ ಅದು ನಾವು ಕಟ್ ಮಾಡಿಲ್ಲ, ಯಾಕಂದರೆ ನಾವು ಹೊರಗೆ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ ಒಬ್ಬರು ಇನ್ವೈಟ್ ಮಾಡೋದು ನನಗೆ ಜ್ಯುವೆಲ್ಲರಿ ಶಾಪ್ಗೆ, ಮತ್ತು ಅಲ್ಲೇ ಹೋಗೋದಿದೆ, ಮತ್ತು ಸ್ವಲ್ಪ ಶಾಪಿಂಗೂ ಇದೆ. ಈ ಬ್ಲಾಗ್ ನಿಮಗೆ ಲೇಟಾಗಿ ಸಿಗ್ತಾ ಇದೆ, ಯಾಕಂದರೆ ನಾನು ನ್ಯೂ ಇಯರ್ ದಿನ ಅಪ್ಲೋಡ್ ಮಾಡಬೇಕಂದ್ರೆ ನನಗೆ ಆಗಲಿಲ್ಲ, ಹಾಗಾಗಿ ಡಿಲೇ ಆಯಿತು. ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೋಡಿ. ಇವತ್ತು ನಾನು ಥಾಲಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಒಂದು ಡಿಫ್ರೆಂಟ್ ರೆಸಿಪಿನ ಅಂತ ತಿಳ್ಕೊರಿ. ಹೆಸರುಬೇಳೆ ಮತ್ತು ಚಟ್ನಿ ಮತ್ತು ವೈಟ್ ರೈಸ್ ಶೇರ್ ಮಾಡಕತ್ತೀನಿ. ಇವತ್ತು ನನ್ನ ಫ್ರೆಂಡ್ ಇನ್ವೈಟ್ ಮಾಡ್ರ ಜ್ಯುವೆಲ್ಲರಿ ಶಾಪ್ಗೆ, ಮತ್ತು ಅಲ್ಲಿನ ಹೋಗ್ತಾ ಇದ್ದೀನಿ. ಮತ್ತು ಇವತ್ತು ಜುಡಿಯೋಗೆ ನಾವು ಹೋಗ್ತಾ ಇದ್ದೀನಿ ಶಾಪಿಂಗ್ ಅಂಥೇಳಿ. ನ್ಯೂ ಇಯರ್ ಐತಲ್ಲ, ನಮ್ಮ ಬ್ರದರ್ ಬಂದಿದ್ದರು, ಅವ್ರ ಜೋಡಿ ಹೋಗ್ತಾ ಇದ್ದೀನಿ ಮಕ್ಳು ಕರ್ಕೊಂಡು. ಮತ್ತು ನೀವು ಅಲ್ಲಿ ನೋಡಿರಿ, ಫುಲ್ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗುತ್ತಾ. ಈಗ ಹೇಳಿದರೆ ಹಿಂಗೆ ಗೊತ್ತಾಗಲ್ಲ. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂಥೇಳಿ ನಾನು ಅಂದ್ಕೊತೀನಿ. ಕಿಚನ್ಗೆ ಹೋಗೋಣ. ಇಲ್ಲಿ ನೋಡಿರಿ, ನಾನು ಕಿಚನ್ಗೆ ಬಂದೀನಿ. 2 ಕಪ್ ಹೆಸರುಬೇಳೆ ತೊಗೊಂಡಿನಿ. ಇದು ಹಸಿ ಸ್ಮೆಲ್ ಬರೋವರೆಗೂ ಹುರ್ಕೋಬೇಕ್ರಿ ಫ್ರೆಂಡ್ಸ್. ಇದು ಸೂಪರ್ ಟೇಸ್ಟ್ ಆಗುತ್ತೆ ಇದು ಬೇಳೆ. ಇದು ಚಪಾತಿ ಮತ್ತು ಅನ್ನದ ಜೊತೆ ತಿನ್ಬೋದು. ಬೇಳೆ ಸಾರು ಥರನ ಮಾಡ್ಬೋದು, ತಿಕ್ಕಾಗಿನ ಮಾಡ್ಬೋದು. ಇದು ಭಾಳ ಟೇಸ್ಟಿ ಅಂದರೆ ಅಷ್ಟು ಟೇಸ್ಟಿ ಆಗುತ್ತಿದು. ಮತ್ತು ಜೋಳದ ರೊಟ್ಟಿ ಜೊತೆನ ಮಸ್ತ್ ಆಗುತ್ತೆ ಇದು ಬೇಳೆ. ನಾನೀಗ ಮಾಡ್ತಾಯಿದ್ದೀನಿ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ, ಬಟ್ ಫುಲ್ ಟೇಸ್ಟಿ ಆಗುತ್ತೆ. ನಿಮಗೂ ಇಷ್ಟ ಆಗುತ್ತೆ ಅಂಥೇಳಿ ಅಂದ್ಕೊತೀನಿ ಈ ರೆಸಿಪಿ. ನೋಡಿರಿ, ಕಲರ್ ಚೇಂಜ್ ಆಗಿದೆ. ನಾನು ಕುಕ್ಕರ್ ಒಳಗೆ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿ, ಇದು 2 ನೀರು ಹಾಕಿ ವಾಶ್ ಮಾಡಬೇಕು. ಟೊಮ್ಯಾಟೊ ಮತ್ತು ಆನಿಯನ್, ಇದು ಕೊತ್ತಂಬರಿ ಹಾಕೀನಿ. ಟೊಮ್ಯಾಟೊ ಹಣ್ಣು ಮತ್ತು ಉಳ್ಳಾಗಡ್ಡಿ ಮತ್ತು ಇದು ಮೆಣಸಿನ್ಕಾಯಿ, ಇದು ಏನಂತ್ರಿ ಕೊತ್ತಂಬರಿ ಹಾಕೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕೀನಿ. ಸ್ವಲ್ಪ ಎಣ್ಣೆ ಹಾಕಿ, ಖಾರ, ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ನೀರು ಹಾಕಬೇಕು, ಮತ್ತು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಹಾಕಿ ಇದು ಮುಚ್ತೀನಿ. 3-4 ವಿಸಲ್ ಆಗೋವರೆಗೂ ಇದು ತೊಗೋಬೇಕ್ರಿ. ಇದು 3 ವಿಸಲ್ ಸಾಕಿದ್ದಕ್ಕೆ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕೀನಿ. ವಾಯ್ಸ್ ಓವರ್ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಹೊರಗಿನ ಸೌಂಡ್ ಜಾಸ್ತಿ ಇದೆ, ಮ್ಯೂಸಿಕ್ ಅದು ಬರ್ತಾಯಿದೆ, ಹಾಗಾಗಿ ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿರಿ, ನಾನು ಅನ್ನ ಮತ್ತು ಬೇಳೆ ಇದು ಚಟ್ನಿ ಮಾಡ್ತಾಯಿದ್ದೀನಿ. ಇದು ಶೇಂಗಾ ಇದೆ, ಇದು ಹುರ್ಕೋಬೇಕು. ಟೊಮ್ಯಾಟೊ ಮತ್ತು ಎಲ್ಲನ ತೆಗೆದಿಡ್ತೀನಿ. ನನಗೆ ಟೊಮ್ಯಾಟೊ ಹಣ್ಣು ಹಾಕಬೇಕಂಥೇಳಿ ನಾನು ತಗೊಂಡಿದ್ದೆ, ಬಟ್ ಚಟ್ನಿಗೆ ಹಾಕಿಲ್ಲ. ನಾನು ಬೇರೆ ಥರ ಚಟ್ನಿ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಟೊಮ್ಯಾಟೊನ ಸೇರಿಸ್ಬೇಕಂದಿದ್ದೆ ಚಟ್ನಿ ಒಳಗೆ. ಇವತ್ತು ನಂಗೆ ಬೇಡ, ಸಿಂಪಲ್ ಮಾಡ್ಬೇಕಂಥೇಳಿ. ಇದ್ರೂ ಟೇಸ್ಟ್ ಆಗುತ್ತೆ, ಅದಕ್ಕೆ ನಾನು ಟೊಮ್ಯಾಟೊ ಹಾಕಿಲ್ಲ ಇದ್ರೊಳಗೆ. ಸಿಂಪಲ್ಲಾಗಿ ಚಟ್ನಿ ಮಾಡ್ತಾಯಿದ್ದೀನಿ. ಒಂದು ಡಿಫ್ರೆಂಟ್ ರೆಸಿಪಿನ ಅಂತ ಹೇಳ್ಕೊರಿ. ಇದು ನೋಡಿರಿ, ಕಲರ್ ಚೇಂಜ್ ಆಗಿದೆ. ಶೇಂಗಾದು ಹುರ್ಕೊಂಡಿನಿ, ತೆಗೆದು ಬಿಡಬೇಕು. ಒಂದು 5 ನಿಮಿಷ ಬಿಡಬೇಕು. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ನಾಗ ಹಾಕ್ತಾಯಿದ್ದೀನಿ. ತಣ್ಣಗಾಗಿದೆ, ಈಗ ಮಿಕ್ಸಿ ಜಾರ್ನಾಗ ಹಾಕ್ತಿದ್ದೀನಿ. ಇದು ಬೆಳ್ಳುಳ್ಳಿ ಒಂದು 4 ಹಾಕೀನಿ. ಜಾರು ನೋಡ್ರಿ, ಕಿಚನ್ಗೆ ಬಂದಾಳ. ಮತ್ತು ಅಕ್ಕಿನೂ ನಾನು ಮಾಡ್ತೀನಿ ಅಂತ ಹೇಳಕತ್ತಾಳ, ಮಿಕ್ಸಿ ಹಾಕ್ತೀನಿ ಅಂತ ಹೇಳ್ತಾಳೆ. ನಾನು ಅಲ್ಲಿ ಬೇಡ ಅಂತಂದೆ. ಸ್ವಲ್ಪ ಉಪ್ಪು ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ಖಾರದ ಪುಡಿ ಹಾಕಬೇಕು, 2 ಚಮಚ ಹಾಕ್ತಾಯಿದ್ದೀನಿ. ಅಷ್ಟೇನಿದು ಸ್ಪೈಸಿ ಇಲ್ಲ, ಹಾಗಾಗಿ ಸ್ವಲ್ಪ ತೊಗೊಂಡಿನಿ, ಅಷ್ಟು ಖಾರ ಇಲ್ಲ. ಸ್ವಲ್ಪ ನೀರು ಹಾಕಬೇಕು. ನೀವು ಬೇಕಾದರೆ ಹುಣಸೆಹಣ್ಣು ಬೇಕಾದರೆ ಸ್ವಲ್ಪ ಹಾಕ್ಬೋದು, ನಾನು ಹಾಕಿಲ್ಲ. ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಲ್ಲ, ಹಾಗಾಗಿ ಅನ್ನದ ಜೊತೆ ಇದು ಬೇಳೆ ಜೊತೆ ತಿಂತೀವಲ್ಲ, ಹಾಗಾಗಿ ಏನು ಅನಿಸಲ್ಲ, ನಡೆಯುತ್ತೆ. ನೋಡಿರಿ, ಇದು ರುಬ್ಕೊಂಡಿನಿ. ಈ ಥರ ಪೇಸ್ಟ್ ಆಗಿದೆ, ಫೈನ್ ಪೇಸ್ಟ್ ಆಗಿದೆ. ಇದರೊಳಗೆ ನಾನು ಆನಿಯನ್ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಆನಿಯನ್ ಕಟ್ ಮಾಡಿ ಹಾಕಬೇಕು. ಮತ್ತು ಭಾಳ ಟೇಸ್ಟ್ ಆಗುತ್ತೆ ರೀ ಇದು. ಬಾಯಾಗೆ ಬರ್ತಲ್ಲ ತಿನ್ನುವಾಗ, ಫುಲ್ ಟೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಆನಿಯನ್ ಹಾಕ್ತೀನಿ. ನೀವು ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ನಿಮ್ಮ ಇಷ್ಟ.
ಅಂದರೆ ಹಾಕಿದರೆ ಭಾಳ ಟೇಸ್ಟ್ ಆಗುತ್ತೆ ರೀ ಫ್ರೆಂಡ್ಸ್. ಚಟ್ನಿ ಅಂತೂ ಆಗಿದೆ. ಈಗ ನಾನು ತಡ್ಕ ತಯಾರು ಮಾಡಾಕತ್ತೀನಿ. ಇದು ಒಗ್ಗರಣೆ ಹಾಕಕ್ಕೆ ಬೆಳ್ಳುಳ್ಳಿ ಮತ್ತು ಇದು ಜೀರಿಗೆ ಸಾಸಿವೆ ಹಾಕೀನಿ, ಕರಿಬೇವು ಹಾಕಿಲ್ಲ ಇದ್ರೊಳಗೆ. ಅಷ್ಟೇ ನಾನು ಇದಕ್ಕೆ ಒಗ್ಗರಣೆ ಕೊಟ್ಟೀನಿ. ಮತ್ತು ಇದು ಆಯಿತು ತಡ್ಕ ಆಗಿಂದ ಇದು ಅಂತೂ ಇಷ್ಟ ಆಗಿದೆ. ನಾನು ಚಟ್ನಿನೂ ಮಾಡೀನಿ ಮತ್ತು ಇದು ಬೇಳೆನೂ ಆಯಿತು, ಅನ್ನನೂ ಆಗಿದೆ. ಮತ್ತು ಈಗ ನಾನು ಥಾಲಿ ರೆಡಿ ಮಾಡ್ಕೊತೀನಿ. ಅನ್ನ, ಬೇಳೆ ಮತ್ತು ಚಟ್ನಿ ಮತ್ತು ನಾನು ಹಪ್ಳನೂ ಕರೆದು ಸೈಡಿಗೆ ಇಟ್ಟೀನಿ. ನನಗಂತೂ ಫುಲ್ ಖುಷಿ ಆಯಿತು ಈ ರೆಸಿಪಿ ಮಾಡಿ. ಇವತ್ತು ಸಿಂಪಲ್ ಮಾಡೀನಿ, ಬಟ್ ಭಾಳ ಟೇಸ್ಟಿಯಾಗಿತ್ತು. ಎಲ್ಲರೂ ಮನ್ಯಾಗ ತಿಂದು, ಮಕ್ಕಳು ಮತ್ತು ಎಲ್ಲರೂ ಹಸ್ಬೆಂಡು ಮತ್ತು ನಮ್ಮ ಬ್ರದರ್ ಎಲ್ಲರೂ ತಿಂದು ಫುಲ್ ಟೇಸ್ಟಿಯಾಗಿದೆ ರೆಸಿಪಿ, ಮಸ್ತಾಗಿತ್ತು ಅಂತ ಹೇಳಿದರು. ನಿಮ್ಗೆ ಹೆಂಗೆ ಅನಿಸಿತು ಇದು ಥಾಲಿ ರೆಸಿಪಿ ನೋಡಿ? ಸಿಂಪಲ್ ಥಾಲಿ, ಇಂಡಿಯನ್ ಥಾಲಿ ಹೆಂಗೆ ಅನಿಸಿತು ನಿಮಗೆ ಕಮೆಂಟ್ನಾಗ ನಂಗೆ ಹೇಳಬೇಕು ನೀವು. ಮತ್ತು ಇದು ಈಗೆಲ್ಲ ನಮ್ಮದು ಆಯಿತು. ನಾನೀಗ ನನ್ನ ಫ್ರೆಂಡ್ ಇನ್ವೈಟ್ ಮಾಡ್ರೆ ಜ್ಯುವೆಲರಿ ಶಾಪ್ಗೆ ನಾನು ಹೋಗ್ತಾ ಇದ್ದೀನಿ. ನಿಮಗೂ ಅಲ್ಲೇ ಕರ್ಕೊಂಡು ಹೋಗ್ತೀನಿ ರೀ ಫ್ರೆಂಡ್ಸ್, ಹೋಗೋಣ. ಜ್ಯುವೆಲರಿ, ಇಮಿಟೇಷನ್ ಜ್ಯುವೆಲರಿಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲಿ ನಮ್ಮಲ್ಲಿ ಬ್ಯಾಂಗಲ್ಸ್, ಇಮಿಟೇಷನ್ ಜ್ಯುವೆಲರಿ ಬ್ಯಾಂಗಲ್ಸ್ ರೆಂಟ್ಗೂ ಕೊಡ್ತೀನಿ. ಎಲ್ಲ ಥರ ರಾಜವಾಡ ಐಟಮ್, ಎಲ್ಲ ಥರ ಐಟಮ್ ಇದೆ. ಮುಸ್ಲಿಮ್ ಐಟಮ್, ಕ್ರಿಶ್ಚಿಯನ್ ಐಟಮ್, ಹಿಂದೂ ಐಟಮ್ ರೆಂಟಕ್ಕೆ ಭಾಳ ಚೆನ್ನಾಗಿ ಇದೈತು. ಇಲ್ಲೇ ನಾನು ಮೇಡಮ್ ಶಾಪ್ ಬಂದೀನಿ, ಮತ್ತು ಇವರು ರೆಂಟಿಗೂ ಕೊಡ್ತಾರಂತ ಇದ್ವೆಲ್ಲ. ಬಿಜಾಪುರಲ್ಲಿ ಇರೋದು ಶಾಪ್ ನೋಡ್ರಿ ಮೇಡಮ್, ಇದು ತೋರ್ಸಾಕತ್ತಾರ. ಮತ್ತು ಈ ಥರ ಜ್ಯುವೆಲರಿ ಸೆಟ್ ಇದೆ ನೋಡಿ, ಸಿಲ್ವರ್ದಿದು. ಮೋತಿದು, ಸಿಲ್ವರ್, ಗೋಲ್ಡನ್, ಕುಂದನ್. ನಿಮಗೆ ಫಂಕ್ಷನ್ಗೆ ಬೇಕಾದರೆ ಅವರು ರೆಂಟಿಗೂ ಕೊಡ್ತಾರೆ, ಮತ್ತು ನೀವು ಇಷ್ಟ ಆದರೆ ನೀವು ತಗೋಬೋದು. ರೀಸನೇಬಲ್ ಪ್ರೈಸ್ ಒಳಗೆ ಕೊಡ್ತೀವಿ ರೀ. ಮತ್ತು ರೀಸನೇಬಲ್ ಪ್ರೈಸ್ ಕೊಡ್ತಾರೆ. ಹಿಂಗೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಒಳಗೆ. ಮತ್ತೆ ಸಿಗೋಣ ನೆಕ್ಸ್ಟ್, ಕಂಟಿನ್ಯೂ ಮಾಡ್ತೀನಿ ನಾನು ಮುಂದೆ. ಬಾಯ್.